ನಮಸ್ಕಾರ ಎಲ್ಲರಿಗೂ. ದಾಂಪತ್ಯದಲ್ಲಿ ಅಂದ್ರೆ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳಗಳ ಏನಾದ್ರೂ ಆಗ್ತಾ ಇದ್ರೆ ಇಲ್ಲಿವರೆಗೂ ಹೋಗಿರುತ್ತಂದ್ರೆ ಡಿವೋರ್ಸ್ ವರೆಗೂ ಕೂಡ ಹೋಗಿರುತ್ತೆ. ಕ್ಲಿಯರ್ ಆಗ್ತಾ ಇರಲ್ಲ, ತುಂಬಾ ಗಲಾಟೆಗಳಾಗ್ತಾ ಇರುತ್ತೆ. ಸಣ್ಣ ಪುಟ್ಟ ವಿಷಯಗಳನ್ನ ತಕೊಂಡ್ಬಿಟ್ಟು ಮನೆಯಲ್ಲಿ ದಾಂಪತ್ಯದಲ್ಲಿ ಬಿರುಕು ಬಂದಿರುತ್ತೆ. ಅಂಥವರು ಈ ರೆಮಿಡಿನ ಮಾಡ್ಕೊಂಡು ಬೆನಿಫಿಟ್ ಅನ್ನ ಪಡ್ಕೋಬಹುದು. ಸಿಂಪಲ್ ಇರುವಂತ ರೆಮಿಡಿ ಇದು. ಏನ್ ಮಾಡ್ಬೇಕಂದ್ರೆ 3, 5 ಅಥವಾ 7 ಶುಕ್ರವಾರಗಳ ಕಾಲ 125 ಗ್ರಾಂ 125 ಗ್ರಾಂನಷ್ಟು ಕರ್ಪೂರವನ್ನ, ಪಚ್ಚ ಕರ್ಪೂರವನ್ನ ತಗೊಂಡ್ಬಿಟ್ಟು ಹರಿ ನೀರಿಗೆ ಅದನ್ನ ಸಂಕಲ್ಪದಿಂದ ಶುಕ್ರವಾರ ದಾಂಪತ್ಯದಲ್ಲಿರುವಂತ ಕಲಹಗಳೆಲ್ಲ, ಜಗಳಗಳೆಲ್ಲ ಕ್ಲಿಯರ್ ಆಗ್ಲಿ, ಮತ್ತೆ ನಮ್ಮ ರಿಲೇಷನ್ ಚೆನ್ನಾಗಾಗ್ಲಿ ಅಂತ ಹೇಳ್ಬಿಟ್ಟು ಹರಿ ನೀರಿಗೆ ನದಿಯಲ್ಲಿ ಬಿಡುವುದರಿಂದ ಆಟೋಮೆಟಿಕ್ಲಿ ಕ್ಲಿಯರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡತ್ತೆ. ಮತ್ತು ರಿಲೇಷನ್ಗಳು ತುಂಬಾನೇ ಸ್ಟ್ರಾಂಗ್ ಆಗಿಬಿಟ್ಟು ಬಾಂಡಿಂಗ್ ಚೆನ್ನಾಗಿ ಬರುತ್ತೆ. ಇದು ರೆಮಿಡಿನ ಮಾಡ್ಕೋಬಹುದು. ಮತ್ತೊಂದು ರೆಮಿಡಿ ಏನಂದ್ರೆ, ಶುಕ್ರವಾರ ದಿನ ಏನ್ ಮಾಡ್ಬೇಕು, ಇದು 1 ಟೈಮ್ ಮಾಡುವಂತ ರೆಮಿಡಿ. ಯಾವುದು? ಹನಿ ರೆಮಿಡಿ. ಕರ್ಪೂರದ ಏನ್ ಹೇಳಿದೆಯಲ್ಲ ಅದನ್ನ ನಾವು 3 ಬಾರಿ, 5 ಬಾರಿ ಅಥವಾ 7 ಶುಕ್ರವಾರಗಳ ಕಾಲ ರೆಗ್ಯುಲರ್ ಆಗಿ ಮಾಡಬೇಕಾಗತ್ತೆ. ಬಟ್ ಹನಿ ರೆಮಿಡಿ ಏನ್ ಹೇಳ್ತಾ ಇದ್ದೀನಿ, ಜೇನುತುಪ್ಪದ್ದು, ಅದು ಒಂದ್ಸಾರಿ ನಾವು ಸಂಕಲ್ಪದಿಂದ ಮಾಡಬೇಕಾದಂತ ರೆಮಿಡಿ ಬರುತ್ತೆ. ಒಂದು ಗಾಜಿನ ಬಾಟಲ್ದಲ್ಲಿರುವಂತ ಹನಿ ಬಾಟಲ್ ಅನ್ನ ತಕೊಳ್ಳಿ. ಸಂಕಲ್ಪದಿಂದ ನಿಮ್ಮ ಬೆಡ್ರೂಮ್ ನಲ್ಲಿ ಇರುವಂತ ಬಾಕ್ಸ್ ಏನಿರುತ್ತಲ್ಲ, ಅಲ್ಲಿ ಇಡುವಂತ ಯಾವ್ದಾದ್ರು ಒಂದು ಪ್ಲೇಸ್ ಇದ್ರೆ, ಅದ್ರ ಒಳಗಡೆ ಪ್ಲೇಸ್ ಇದ್ರೆ ಅಲ್ಲಿ ಇಟ್ಬಿಡಿ. ಇಲ್ಲ ಅಂದ್ರೆ ಸೈಡ್ಗೆ ತಲೆ ಹತ್ರ ಇಡ್ಲಿಕ್ಕೆ ಅನುಕೂಲ ಇದ್ರೆ, ಸಂಕಲ್ಪದಿಂದ ಜಗಳಗಳೆಲ್ಲ ಕ್ಲಿಯರ್ ಆಗಿಬಿಟ್ಟು ನಮ್ಮ ರಿಲೇಷನ್ ಚೆನ್ನಾಗಾಗ್ಲಿ ಅಂತ ತಿಳ್ಕೊಂಡ್ಬಿಟ್ಟು ಆ ಹನಿ ಬಾಟಲ್ ಅನ್ನ ಬೆಡ್ರೂಮ್ ನಲ್ಲಿ ಇಡುವುದರಿಂದ ಆಟೋಮೆಟಿಕ್ ಆಗಿ ನಿಮ್ಮೊಳಗೆ ಸ್ವೀಟ್ನೆಸ್ ಬಂದ್ಬಿಟ್ಟು ಬಾಂಧವ್ಯ ಚೆನ್ನಾಗಿರುತ್ತೆ. ಆಮೇಲೆ ಕಲಹಗಳೇನಾದ್ರೂ ಕೂಡ ಅದು ಕ್ಲಿಯರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ರಿಲೇಶನ್ಶಿಪ್ ಚೆನ್ನಾಗಾಗ್ಬಿಟ್ಟು ಮಧುರತೆ ಬಂದ್ಬಿಟ್ಟು ನಿಮ್ಮ ಲೈಫ್ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು.